20 ವರ್ಷ ಅಂತೆ. ಕಿಡ್ನಿ ಫೇಲ್ಯೂರ್ ಆಗ್ಬಿಟ್ಟಿದೆ. ಅಪ್ಪ ನಮ್ಮ ಅಮ್ಮನ ಹುಷಾರಿ ನೋಡಿ ಓಡೋದು. ನಿಮ್ಮ ಅಮ್ಮ ಎಲ್ಲಿದ್ದಾರೆ? ಅಮ್ಮ ತೀರ್ಕೊಂಡ್ರು. ಇವ್ರ ಅಮ್ಮ ತೀರ್ಕೊಂಡು 2 ತಿಂಗಳಾಯ್ತು. ನಿಮ್ಮ ಅಮ್ಮನೂ ತೀರೋದ್ರಾ? ಅಪ್ಪ ಅಮ್ಮ ಇಬ್ಬರು ಇಲ್ಲ. ಯಾರು ಅಡಿಗೆ ಮಾಡೋದು ಯಾರು? ಇವ್ರು ಮಾಡ್ತಾನೆ. ಅಯ್ಯೋ ಏನೋ ಪುಟ್ಟ, ಹೆಂಗಿದೆಯಮ್ಮ? ಹೆಂಗಿದೆಯಾ? ಏನು ಸಮಾಚಾರ? ಯಾರ್ಯಾರು ಬಂದ್ರು? ಚೆನ್ನಾಗಿದ್ರಾ? ಏನೋ ಪುಟ್ಟ ಚೆನ್ನಾಗಿದ್ದೀನಾ? ಯಾಕೆ ಬೇಜಾರಾಗಿದ್ದಿಲ್ಲ? ಎಲ್ಲರೂ ಸುಸ್ತಾಗಿತ್ತು ಅವನಿಗೆ. ಹಾಂ, ಯಾಕೋ? ಯಾಕೆ ವಾಸಿ ಆಗಿಲ್ಲ? ವಾಸಿ ಆಗಿಲ್ಲ. ತಿಂಡಿ ಮಾಡ್ದ? ಎಲ್ಲರೂ ಮಾಡಿಲ್ಲ, ಮಾಡೋದು. ಹಾಂ, ಮಾಡೋಣ ಅಂದ. ತಿಂಡಿ ಮಾಡ್ದೇನು? ಮಾಡಿಲ್ಲ. ಬನ್ನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇಲ್ಲಿ ನೋಡ್ತಿರೋ ಹುಡುಗನ ಹೆಸರು ಬಂದ್ಬಿಟ್ಟು ಉಷನ್ ಪಾಷಾ ಅಂತ. ಭಾಳ ಬೇಜಾರಾಗುತ್ತೆ. ಕೆಲವು ತಿಂಗಳುಗಳ ಹಿಂದೆ ಒಂದು ವಿಡಿಯೋ ಕೂಡ ಹಾಕಿದೆ. ಈತ 2 ಕಿಡ್ನಿಗಳ ವೈಫಲ್ಯದಿಂದ ಬಳಲ್ತಾ ಇದ್ದಾನೆ. ಡಯಾಲಿಸಿಸ್ ಕೂಡ ಮಾಡಿಸೋದಕ್ಕೆ ತುಂಬ ಕಷ್ಟದ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಜೋಪಡಿ ಅಂದರೆ ಗುಡಿಸಲು ಮನೆಯಲ್ಲೇ ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಅವ್ರ ತಂದೆ ಬಂದ್ಬಿಟ್ಟು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿ ಇವನ್ನ ಇವಾಗ ಯೋಗಕ್ಷೇಮ ನೋಡ್ಕೊಳ್ತಾ ಇದಾರೆ. ಜೊತೆಗೆ ಅವನಿಗೆ ವಾರದಲ್ಲಿ 2 ಸತಿ ಡಯಾಲಿಸಿಸ್ ಕೂಡ ಆಗ್ಬೇಕಾಗತ್ತೆ. ತುಂಬಾ 3 ಸತಿ ಡಯಾಲಿಸಿಸ್ ಆಗ್ಬೇಕಾಗತ್ತೆ. ಕೆಲವು ತಿಂಗಳುಗಳ ಹಿಂದೆ ಹೋಗಿ ನನ್ನ ಕೈಲಾದಷ್ಟು ಸಹಾಯವನ್ನು ಕೂಡ ಮಾಡಿ ಬಂದಿದ್ದೆ. ಬಟ್ ಅವ್ರಿಗೆ ದಿನೇ ದಿನೇ ಇವನಿಗೆ ಡಯಾಲಿಸಿಸ್ಗೆ ತುಂಬಾ ಸಮಸ್ಯೆ ಆಗ್ತಾ ಇರೋದ್ರಿಂದ ಸಾರ್ವಜನಿಕರು ಸಾಕಷ್ಟು ಜನ ಇವರಿಗೆ ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ಅಣ್ಣ, ಎಷ್ಟು ದಿವಸದಿಂದ ಈ ಒಂದು ಸಮಸ್ಯೆಲಿ ಇದ್ದಾನೆ ಇವನು? 4 ವರ್ಷ ಆಯ್ತು. ಹತ್ರ ಇಟ್ಕೊಂಡೆ ಮಾತಾಡಿ. 4 ವರ್ಷ. 4 ವರ್ಷ. ಎಷ್ಟು ಕಷ್ಟ ಆಗ್ತಿದೆ ಇವನ್ನ ನೋಡ್ಕೊಳಕ್ಕೆ? ಬಾಳ ಆಗ್ತದೆ. ತಿಂಗಳ ಒಂದು 20,000 25,000 ಬರ್ತದೆ. ತಿಂಗಳಿಗೆ 25,000 ಬೇಕು. ಹೆಂಗೆ ಅದನ್ನ ನಿಭಾಯಿಸ್ತಾ ಇದ್ದೀರಾ? ಮತ್ತೆ ಆ ಸಲ ನೀವು ಕೊಟ್ಟಿದ್ರಲ್ರಿ, ಅವನ್ನ ಎಷ್ಟು ದಿನ ಮಾಡಿದ್ವಿ. ನಾವು ಕೊಟ್ಟಿದ್ದ ಇಷ್ಟು ದಿನ ಬಂತು ನಿಮ್ಗೆ ಅಮೌಂಟ್? ನಾವು ಇಷ್ಟು ದುಡ್ದಾಕಿ ಅದು ಎಲ್ಲ ಮಾಡಿ ಸಾಕಾಗ್ತಾ ಇಲ್ಲ. ಸಾಕಂಗಲ್ರಿ ಎಷ್ಟು. ಯಾರಾದ್ರೂ ದೊಡ್ಡವ್ರ ಹತ್ರ ಹೋಗ್ಲಿಲ್ವಾ ನೀವು? ಹೋಗಿಲ್ರಿ, ಹೋಗಿದ್ವಿ ಅಲ್ಲಿ ಇದಕ್ಕೆ ಹೋಗಿದ್ವಿ ಮೊದಲ. ಈಗ 1 ವರ್ಷ 2 ವರ್ಷದಿಂದ ಹೋಗಿದ್ವಿ. ಅವ್ರು ಏನ್ ಮಾತಾಡ್ಸಲ್ಲ, ಸುಮ್ಮನೆ ಬಂದ್ಬಿಟ್ರಿ. ಈಗ ನಮ್ಮ ಆಶ್ರಮದ ಕಡೆಯಿಂದ ತಮ್ಗೆ ಏನಾಗ್ಬೇಕು? ಒಳ್ಳೇದಾಗೈತ್ರಿ ನಮ್ಗೆ, ನೀವು ನೋಡ್ಕೊಂಡ್ರಿ. ಅಲ್ಲ, ಇನ್ನು ಏನ್ ಆಗ್ಬೇಕು ನಿಮ್ಗೆ? ಏನಿಲ್ಲ, ಇದೇ ಡಯಾಲಿಸಿಸ್ ಸಹಾಯ ಮಾಡಿದ್ರು ಸರ್. ರೇಷನ್ಗೆಲ್ಲ ಹೆಂಗೆ? ರೇಷನ್ ಕೊಟ್ಟಿದ್ರಿ, ಇನ್ನೊಂದ್ ಸ್ವಲ್ಪ ಐತ್ರಿ ಅಕ್ಕಿ ನಿಮ್ದು ಕೊಡುದು. ನಾನು ಹೇಳಿದೀನಲ್ಲ ಅವತ್ತೇನೆ, ತಿಂಗಳ ನಿಮ್ಗೆ ಎಷ್ಟು ರೇಷನ್ ಬೇಕು ನಾನು ಕಳಿಸ್ಕೊಡ್ತೀನಿ. ಇನ್ನೊಂದು ವಾರ ಆಗ್ಬೋದ್ರಿ ಅಕ್ಕಿ. ಆಯ್ತು, ನಿಮ್ಗೆ ಏನ್ ಬೇಕು ರೇಷನ್ ನೀವ್ ಯಾರ ಹತ್ರ ಏನು ಕೇಳೋ ಅವಶ್ಯಕತೆ ಇಲ್ಲ, ನಾನು ಕಳಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ನಾನು ಏನ್ ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ, ಇವರು ನೆಲಮಂಗಲದಲ್ಲಿ ಇರೋದು. ಸೊ ಯಾರಾದ್ರೂ ಈ ಹುಡುಗನನ್ನ ಭೇಟಿಯಾಗಿ ನಿಮ್ ಕೈಲಾದಂತ ಸಹಾಯ ಏನಾದ್ರೂ ಮಾಡ್ತೀರಾ ಅಂದ್ರೆ, ಈ ಹುಡುಗನ ಮನೆಗೆ ಡೈರೆಕ್ಟ್ ಆಗಿ ಹೋಗಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ. ಯಾಕಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ದಾನೆ, ಡಯಾಲಿಸಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೆ. ನಾನು ಲಾಸ್ಟ್ ಟೈಮ್ ನನ್ನ ಕೈಲಾಗಿದ್ದ ಸಹಾಯನ ಮಾಡಿದೀನಿ ಅಂತ ನಾನು ಅನ್ಕೊಂಡಿದೀನಿ. ಸೊ ನನ್ಗೆ ಗೊತ್ತಿಲ್ಲ ಏನು ಅಂತ. ಸೊ ಕೈಲಾದಷ್ಟು ದಿನಸಿ ಸಾಮಗ್ರಿಗಳನ್ನ ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ಅವನ್ನ ನೋಡ್ಕೊಳಕ್ ಇಲ್ಲೊಬ್ಬ ಪಟೇಲ ಇದ್ದಾನೆ. ಸೊ ಇವನೇ ಅವನ್ನ ನೋಡ್ಕೊಳ್ಳೋದು. ಏನ್ ಹೇಳ್ತೀಯ? ಜೋರ ಮಾತಾಡೋ. ಮಾತಾಡಕ್ ಬರಲ್ವಾ? ಕಿಲಾಡಿ ಅವನು. ಹೆಂಗ್ ನೋಡ್ಕಂತೀವಿ ಇವನ್ನ? ಈಗ ಏನಾಗ್ಬೇಕು ಇವನ್ಗೆ? ನಮ್ಮ ಮಾವ ಆಗ್ಬೇಕು. ಈಗ ಏನ್ ಸಹಾಯ ಬೇಕು ಇವನ್ಗೆ?
ಏನ್ ಸಹಾಯ ಬೇಕು? ಹಾಸ್ಪಿಟ್ಲಿಗೆ ಆದ್ರೆ ಸರ್. ಹಾಸ್ಪಿಟ್ಲಿಗೆ ಆದ್ರೆ ಸಾಕು. ಈಗ ಕೇಳಿ, ಜನಗಳು ಯಾರಾದ್ರೂ ಬಂದು ಸಹಾಯ ಮಾಡೋದಿದ್ರೆ ನಮ್ಮ ಮನೆಗೆ ಬಂದು ಮಾಡಿ ಅಂತ ಕೇಳು, ಪರವಾಗಿಲ್ಲ. ಸ್ನೇಹಿತರೆ, ದಯವಿಟ್ಟು ಯಾರಾದರೂ ಈ ಹುಡುಗನಿಗೆ ಡಯಾಲಿಸಿಸ್ಗಾಗಿರ್ಬೋದು, ರೇಷನ್ಗಾಗಿರ್ಬೋದು ಯಾರಾದರೂ ಸಹಕರಿಸೋರಂಥವ್ರು ಇದ್ದರೆ, ನೆಲಮಂಗಲದಲ್ಲಿ ಅವ್ರ ಮನೆ ಇರೋದು. ದಯವಿಟ್ಟು ನೀವೇ ಸ್ವಇಚ್ಛೆಯಿಂದ ನೀವೇ ಅವ್ರ ಮನೆಗೆ ಭೇಟಿ ಕೊಟ್ಟು ಕೈಲಾದಷ್ಟು ಸಹಾಯ ಮಾಡಿ. ನಮ್ಮ ಕೈಲಾಗಿದ್ದು ನಮಗೆ ಮಾಡೋಷ್ಟು, ನಮ್ಗೆ ಶಕ್ತಿ ಕೊಟ್ಟಿರೋಷ್ಟು ನಾನು ಮಾಡ್ತಾ ಇದ್ದೀನಿ. ಒಳ್ಳೇದಾಗಲಿ. ಸೊ ಲಾಸ್ಟ್ ಟೈಮ್ ಕೂಡ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದೆ. ಈಗಲೂ ಕೂಡ ನನ್ನ ಕೈಲಿ ಏನು ಡಯಾಲಿಸಿಸ್ಗೆ ಏನು ಆಗುತ್ತೋ ಗೊತ್ತಿಲ್ಲ, ಬಟ್ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ತೆಗೆದು ಟ್ಯಾಬ್ಲೆಟ್ಗ ಆಯ್ತು, ನೀನೇನು ವರಿ ಮಾಡಬೇಡ. ಟ್ಯಾಬ್ಲೆಟ್ ಗಿಬ್ಲೆಟ್ ಎಲ್ಲ ನಾನು ಕೊಡಿಸ್ತೀನಿ, ಅರ್ಥ ಆಯ್ತಾ? ಊಟ ರೇಷನ್ ಏನೇ ಬೇಕಿಂದ್ರೂ ಕಾಲ್ ಮಾಡು, ಆಯ್ತಾ? ಚಿಂತೆ ಮಾಡಬೇಡ, ಇರೋವರೆಗೂ ದೇವ್ರಿದ್ದಾನೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಈ ವಿಡಿಯೋನ ಮತ್ತೊಬ್ರಿಗೆ ತಲುಪಿಸಿ. ಯಾರಾದರೂ ಸಹಾಯ ಮಾಡೋದಕ್ಕೆ ಅನ್ಸಿದ್ರೆ, ಸಹಾಯ ಮಾಡ್ಬೇಕು ಇವ್ನಿಗೆ ಏನಾದರೂ ಅಂತ ಅನ್ಸಿದ್ರೆ, ಅವ್ರ ಮನೆ ನೆಲಮಂಗಲದಲ್ಲಿದೆ. ನೀವೇ ನೇರವಾಗಿ ಭೇಟಿ ಕೊಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ನಮ್ಮ ಕೈಲಾದಷ್ಟು ನಾವಂತೂ ಮಾಡ್ತೀವಿ. ಸೊ ಸಾಧ್ಯವಾಗದೆ ಹೋದರೆ ನಿಮ್ಮ ಕೈಲಿ ಏನಾದರೂ ತಲುಪಿಸಿ ಅಂತ ಏನಾದರೂ ಕಳಿಸಿದ್ರು ಕೂಡ ನಾನು ಅವ್ರಿಗೆ ತಲುಪಿಸೋದಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಇಂಥ ಯುವಕರಿಗೆ ಸಹಾಯ ಮಾಡಿ. ತುಂಬ ಕಷ್ಟದಲ್ಲಿ ಬಳಲ್ತಾ ಇದ್ದಾನೆ. ನೀವು ನೋಡಲ್ಲ, ನಾನು ಲಾಸ್ಟ್ ಟೈಮ್ ಕೂಡ ತೋರಿಸಿದ್ದೆ ನೋಡಿ. ಯಾಕಂದರೆ ನೋಡಿ, ತುಂಬ ವರ್ಷಗಳಿಂದ ಅವನು 2 ಕಿಡ್ನಿಗಳ ವೈಫಲ್ಯದಿಂದ ಬಳಲ್ತಾ ಇದ್ದಾನೆ. ವಾರದಲ್ಲಿ 2 ರಿಂದ 3 ಸತಿ ಅವನಿಗೆ ಡಯಾಲಿಸಿಸ್ ಕೂಡ ಆಗ್ಬೇಕಂತೆ. ತಿಂಗಳಿಗೆ 2 ಬಾಟ್ಲಿ ಬ್ಲಡ್ ಹಾಕ್ಬೇಕು ಸರ್. ತಿಂಗಳಿಗೆ 2 ಬಾಟ್ಲಿ ಬ್ಲಡ್ ಹಾಕ್ಬೇಕು. ಹೆಂಗ್ ನಿಭಾಯಿಸ್ತೀರಾ ಸರ್ ಇದನ್ನೆಲ್ಲ? ಅದೇನೋ ಔಷಧಿ ಹಾಕ್ಯಂತಾರ ಮೂನಲ್ಲಿ, ಅದು ವಾರಕ್ಕೆ ಹೊಂದ್ಬೇಕು. ಅದು 640 ರೂಪಾಯಿ ಒಂದು. ಆಯ್ತು ಅಣ್ಣ, ಮೆಡಿಸಿನ್ ಗಿಡಿಷನ್ ಏನೇ ಇದ್ರು ನಮ್ಗೆ ಹೇಳಿ, ಕೊಡಿಸ್ತೀನಿ, ಅರ್ಥ ಆಯ್ತಾ? ರೇಷನ್ ಗಿಷನ್ ಬೇಕಂದ್ರೆ ಎಲ್ಲೂ ಕೇಳಕ್ ಹೋಗ್ಬೇಡ್ರಿ, ನನಗೆ ಫೋನ್ ಮಾಡ್ರಿ. ಇಲ್ಲ ನಿಮ್ಗೆ ನನಗೆ ಫೋನ್ ಮಾಡಕ್ಕೂ ಆಗಿಲ್ವಾ, ಸೀದಾ ಇಲ್ಲಿ ಬನ್ನಿ, ನಿಮ್ಮ ಕೈಲ ನಮ್ಮ ಕೈಲಾದಷ್ಟು ಕೊಟ್ಟು ಕಳಿಸ್ತೀವಿ. ಸರಿನಾ? ಆಯ್ತಾ? ಚಿಂತೆ ಬಿಡಿ, ಇರೋ ಅಷ್ಟು ನಾವು ಮಾಡ್ಬೋದಣ್ಣ. ನಾವು ಇಷ್ಟು ಕೊಡಕ್ ಆಗಿಲ್ಲ ಅಂದ್ರೂ ಒಂದಿಷ್ಟು ಕೊಡ್ಬೋದು. ನಮ್ಮ ತಟ್ಟೆಲಿರೋ ಒಂದು ತುತ್ತನ ನಾನು ನಿಮಗೆ ಕೊಡ್ಬೋದು. ಅರ್ಥ ಆಯ್ತಾ? ಒಳ್ಳೇದಾಗ್ಲಿ ನಿಮ್ಗೆ. ಆಯ್ತು. ಏನ್ ಹೇಳ್ತೀರಿ ನಮ್ಮ ಆಶ್ರಮದ ಬಗ್ಗೆ? ಒಳ್ಳೇದು ಮಾಡಿದ್ರಿ, ಹೆಲ್ಪ್ ಮಾಡಿದ್ರಿ, ಒಳ್ಳೆ ಹೆಲ್ಪ್ ಮಾಡಿದ್ರಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಚಿಂತೆ ಮಾಡ್ಬೇಡಿ, ನಮ್ಮ ಹುಡುಗರಿಗೆ